बीडीसीसी बँकेची निवडणूक ऑक्टोबरमध्ये होणार असून खानापूर सहकारी क्षेत्रातून बीडीसीसी बँक संचालक निवडणुकीत विधान परिषद सदस्य चन्नराज हट्टीहोळी उमेदवारी दाखल करणार नाहीत, असे जिल्हा प्रभारी मंत्री सतीश जारकीहोळी यांनी सांगितले। बेळगावमध्ये पत्रकारांशी व्हिडिओ निवेदनाद्वारे बोलताना ते म्हणाले की चन्नराज हट्टीहोळी खानापूर पीकेपीएस तर्फे गेल्या काही महिन्यांपासून डीसीसीसी बँक निवडणुकीसाठी तयारी करत होते। मात्र जिल्ह्यातील राजकारणाच्या हिताच्या दृष्टीने त्यांची उमेदवारी योग्य ठरणार नाही असा अभिप्राय व्यक्त झाल्यानं त्यांच्याशी बोलून त्यांना पटवून दिले असे त्यांनी स्पष्ट केले। ಬೆಳಗಾವಿ ಜಿಲ್ಲೆಯ ಡಿಸಿಸಿ ಬ್ಯಾಂಕಿನ ಚುನಾವಣೆ ಅಕ್ಟೋಬರ್ದಲ್ಲಿ ಜರುಗ್ತಾ ಇದೆ। ಆ ಚುನಾವಣೆಯಲ್ಲಿ ಸಾಕಷ್ಟು ಕಡೆ ವಿರೋಧ ಆಗ್ತಾ ಇದೆ, ಕೆಲವು ಕಡೆ ಸ್ಪರ್ಧೆ ಆಗ್ತಾ ಇದೆ ಮತ್ತು ಇದು ಈಗಾಗಲೇ ನಾನು ಹೇಳಿದಂತೆ ಇದು ಯಾವುದೇ ರಾಜಕೀಯ ಪಕ್ಷದ ಮೇಲೆ ಚುನಾವಣೆ ಆಗುವಂಥ ಚುನಾವಣೆ ಅಲ್ಲ। ಸೊ ರೈತರ ಹಿತದೃಷ್ಟಿಯಿಂದ ಮತ್ತು ಜಿಲ್ಲೆಯ ಹಿತದೃಷ್ಟಿಯಿಂದ ಚುನಾವಣೆ ಆಗ್ತಾ ಇದೆ। ಕೆಲವು ಕಡೆ ವಿರೋಧ ಆಗ್ತಾಯಿದೆ, ಕೆಲವು ಕಡೆ ಚುನಾವಣೆ ಆಗ್ತಾಯಿದೆ, ಈಗಾಗಲೇ ಹೇಳಿದ್ದೀನಿ। ಸೊ ಒಂದು ಮಹತ್ವದ ಬೆಳವಣಿಗೆಯಲ್ಲಿ ಖಾನಾಪುರದಿಂದ ಚನ್ನರಾಜ್ ಹಟ್ಟಿಹೊಳಿ ಸ್ಪರ್ಧೆ ಮಾಡಲಿಕ್ಕೆ ಕಳೆದ 4-5 ತಿಂಗಳಿಂದ ಪ್ರಯತ್ನ ಮಾಡಿದರು। ಸಾಕಷ್ಟು PKPS ಸೊಸೈಟಿಗಳಿಗೆ ಅವರು ಸಂಪರ್ಕ ಮಾಡಿದರು, ಅದನ್ನು ಬೆಂಬಲ ಕೂಡ ಪಡೀಲಿಕ್ಕೆ ಯಶಸ್ವಿ ಆಗಿದ್ದರು। ಆದರೆ ಜಿಲ್ಲೆಯ ರಾಜಕಾರಣಿ ಮತ್ತು ರಾಜಕೀಯ ದೃಷ್ಟಿಯಿಂದ ಅವರ ಸ್ಪರ್ಧೆಯನ್ನೇ ನಾವು ಹಿಂದಕ್ಕೆ ಪಡಿತಾ ಇದ್ದೀವಿ। ನಿನ್ನೆ ಅವ್ರ ಜೊತೆ ಸುದೀರ್ಘ ಚರ್ಚೆ ಮಾಡಿದ್ದೀವಿ, ಚನ್ನರಾಜ್ ಅವರು ನಾನು। ಹೀಗಾಗಿ ಅವರ ಖಾನಾಪುರದಿಂದ ಇನ್ನು DCC ಬ್ಯಾಂಕಿಗೆ ಸ್ಪರ್ಧೆ ಮಾಡ್ತಾಯಿದ್ರು, ಆ ಸ್ಪರ್ಧೆಯಿಂದ ಅವರು ಹಿಂದೆ ಸರಿತಾರೆ ಮತ್ತು ಇದ್ರ ಬಗ್ಗೆ ವಿವರವಾಗಿ ನಂತರ ಯಾಕೆ ಸರಿಲಿಕ್ಕೆ ಕಾರಣಗಳೇನು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಸಂಪೂರ್ಣವಾಗಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ। ಎಲ್ಲರಿಗೂ ನಮಸ್ಕಾರ। काही ठिकाणी पीकेपीएस तर्फे बीडीसीसी बँकेच्या संचालकपदी बिनविरोध निवड झाली असून दुसऱ्या एका क्षेत्रात मात्र निवडणूक घेण्याची वेळ आली आहे। त्यामुळे बीडीसीसी बँक निवडणुकीत चन्नराज हट्टीहोळी स्पर्धा करणार नाहीत का आणि काय याची माहिती लवकरच दिली जाईल असेही सतीश जारकीहोळी म्हणाले। विनोद कोलकार, KMM मराठी, बेळगाव।